ಇಂಟ್ರೆಸ್ಟ್ ಜಾಸ್ತಿ ಇದೆ, ಒಳ್ಳೆ ಹೆಸರು ಮಾಡಬೇಕು ಅಂತ. ಇದು ಒಂಥರ ಏನೋ ಒಂಥರ ನನ್ನ ಡ್ರೀಮ್ ಇದು. ಸೊ ಇದನ್ನು ನಾನು ಚೆನ್ನಾಗಿ ಕಲಿತು ಒಳ್ಳೆ ಹೆಸರು ಮಾಡ್ತಾ ಬಂದಿದ್ದೀನಿ. ಶಾಂಭವಿ ಅವರು ನನಗೆ ಪರಿಚಯ ಆಗಿ ಕೆಲವೇ ದಿನ ಆಗಿರ್ಬೋದು. ಅವ್ರ ಗುಣ ಎಲ್ಲ ನನಗೆ ತುಂಬಾ ಇಷ್ಟ ಆಯಿತು. ನಾನು ಮೊನ್ನೆ ಬಂದಿದ್ದು ನನ್ನ ಫ್ರೆಂಡಾಗಿ ಓಪನಿಂಗ್ ದಿವಸ ಕರೆದಿದ್ದು. ಅವರು ಮಾಡೋದೆಲ್ಲ ನೋಡಿ ನಾನು ಕಲಿಬೇಕು, ನಾನು ಏನಾರು ಮಾಡಬೇಕು ಅಂತ ಬಂದಿದ್ದು. ಇಷ್ಟು ವರ್ಷ 10 ವರ್ಷ ಆಯಿತು ಮದುವೆ ಆಗಿ. ಬರೀ ಮಕ್ಕಳು ಸಂಸಾರ ಅನ್ನೋದ್ರಲ್ಲೇ ಮುಳುಗೋಗ್ಬಿಟ್ಟಿದ್ವಿ. ಮುಂದೆ ಏನಾರು ನಾವು ಮಾಡಬೇಕು, ನನ್ನ ಮಕ್ಕಳಿಗೂ ನಾವು ಏನಾರು ಮಾಡಬೇಕು ಅನ್ನೋದು ಕನಸೈತೆ. ಹಾಗಾಗಿ ಈ ಕೋರ್ಸ್ ಕಲಿತು ನಾನು ಮುಂದೆ ಏನಾರು ಅಂಗಡಿ ಇಡಬೇಕು ಅನ್ನೋ ಕನಸಿದೆ, ಅದನ್ನು ಮಾಡಿದೆ. ಕಲಿಯೋಕ್ಕೂ ಇದೇ ಫಸ್ಟ್ ಟೈಮ್ ಬಂದಿರೋದು. ನಾನು ಫುಲ್ ಸಪೋರ್ಟ್ ಅವರೇ. ನಾನು ಇದ್ದೀನಿ, ನಿಮ್ಮನ್ನು ಮುಂದಕ್ಕೆ ತರ್ತೀನಿ ಅಂತ ಅವಾಗೇ ಹೇಳಿದ್ರು. ಈಗ ಅದು ನಡೆಸ್ಕೊಂಡಿದ್ರೆ ಮುಂದಕ್ಕೂ ನನ್ನ ಜೊತೆಲಿ ಇರ್ತಾರೇನೋ ನನಗೆ ಖುಷಿಯಿಂದ ಈಗ ಮಾಡ್ತಾ ಇರ್ತೀನಿ. ನಂಗೆ ಮಾತಾಡೋಕೆ ನಾ ಅದಕ್ಕೋಸ್ಕರನೇ ಎಲ್ಲರಿಗೂ ಸ್ಟೇಜ್ ಫಿಯರ್ ಬರಬಾರ್ದು ಅನ್ನೋಕ್ಕೋಸ್ಕರನೇ ಎಲ್ಲರಿಗೂ ಇಂಟ್ರೊಡಕ್ಷನ್ ಕೊಡೋಕೆ ಹೇಳಿರೋದು. ಅವರಿದ್ದಾರೆ ಸಪೋರ್ಟಿಗೆ. ನನಗೆ ಇದೊಂದು ಡ್ರೀಮ್. ನನ್ನ ಮದುವೆಗಿಂತ ಮುಂಚೆ ನಾನು ಸಣ್ಣ ವಯಸ್ಸಿಂದಲೇ ಕಲಿಬೇಕು ಅನ್ನೋದೊಂದು ಆಸೆ ಇತ್ತು, ಆಗಿರ್ತಿಲ್ಲ. ಈಗ ನಾನು ಕಲಿತೀನಿ ಅನ್ನೋದೊಂದು ಉತ್ಸಾಹ ಇದೆ. ಅವ್ರ ಸಪೋರ್ಟಿಂದ ಕಲಿತೀನಿ ಅನ್ನೋದೊಂದು ಆಸೆ ಇದೆ ಅಷ್ಟೇ. ಲೈಫ್ ಬಗ್ಗೆ ಹೇಳ್ರಿ, ನಾನು ಜೀವನದಲ್ಲಿ ಏನು ಮಾಡಬೇಕು ಏನು ಅನ್ನೋದು. ತುಂಬ ಕಷ್ಟಪಟ್ಟಿದ್ದೀನಿ ನನ್ನ ಜೀವನದಲ್ಲಿ. ಇದು ಕಲಿತಾದ್ಮೇಲೆ ನಾನು ಏನೋ ಒಂದು 4 ಜನಕ್ಕೂ ಒಳ್ಳೇದು ಮಾಡಬೇಕು. ಬಟ್ ನಾನು ಇದರಿಂದ ನನ್ನ ಲೈಫ್ ಚೆನ್ನಾಗಿ ಮಾಡ್ಕೋಬೇಕು ಅನ್ನೋದೊಂದು ಆಸೆ ಇದೆ. ನಾವೆಲ್ಲ ಸಪೋರ್ಟ್ ಇದೆ ಬಿಡಿ. ನನಗೆ ಇಲ್ಲಿ ಗುದ್ದಲಿಂದ ಬಂದಿದ್ದೀನಿ. ನಂದು ಪಾರ್ಲರ್ ಇದೆ, ಸುಮಾರು 12 ವರ್ಷದಿಂದ ಮಾಡ್ತಾ ಇದ್ದೀನಿ. ಆದರೂ ನಾನು ಒಬ್ಬ ಅಣ್ಣ, ಒಬ್ಬರು ಫೋಟೋಗ್ರಾಫರು, ಶಾಂಭವಿ ಮೇಡಮ್ರದ್ದು ಒಂದು ಸ್ಟೇಟಸ್ ಇತ್ತು. ಅವ್ರದ್ದು ನೋಡಿದೆ, ಇದು ಎಲ್ಲಿ ಹೇಳ್ಕೊಡ್ತಾ ಅಂತ ಕೇಳಿದೆ ಅವ್ರನ್ನ. ಅವರೆಲ್ಲ ಆಸೆ ಇದೆ. ಮೇಕಪ್ ಮಾಡಿದ್ದೀನಿ ಅದು, ಬಟ್ ಅವರಷ್ಟು ನಮಗೆ ಬರಲ್ಲ. ಅದು ಅವ್ರು ನೋಡಿ ನಾವು ಹೆಚ್ಚಿಗೆ ಕಲಿಬೇಕು ಅನ್ನೋ ನನ್ನ ಆಸೆ. ಲೈಫಲ್ಲಿ ನಿಮ್ದು ಫ್ಯಾಮಿಲಿ ಸಪೋರ್ಟ್ ಹೇಗೆ? ಫ್ಯಾಮಿಲಿ ಸಪೋರ್ಟ್ ಇದೆ ಮೇಡಮ್. ಎಲ್ಲ ಒಪ್ಕೊಂಡೇ ಇಲ್ಲಿ ಕಳಿಸಿದ್ದಾರೆ. ಏನಾದ್ರು ಮಾಡ್ರಿ ಹಂಗೆ ಅಂತ ಹೇಳಿ ಕಳಿಸಿದ್ದಾರೆ. ಸರಿ, ನೆಕ್ಸ್ಟ್ ಬರ್ರಿ. ಅದೇನಿಲ್ಲ, ಮೇಕಪಿನ ಬಗ್ಗೆ ಹೇಳಬೇಕು ಅಂತಂದರೆ ನನ್ನ ಏಮ್ ಇದು. ನನ್ನ ಎಜುಕೇಷನ್ ಆಗಿರ್ಬೋದು, ನನ್ನ ಕಂಟ್ರೋಲ್ ಆಗಿರ್ಬೋದು, ಇದು ನನ್ನ ಏಮ್ ಅಂತಂದರೆ ನಮ್ಮ ಅಪ್ಪನ ಕಡೆಯಿಂದ ಯಾವುದೇ ರೀತಿ ರೆಸ್ಪಾನ್ಸ್ ಬರಲಿಲ್ಲ. ನಾನು ಎಜುಕೇಷನ್ ಅವ್ರು ಏನಂತ ಹೇಳಿದ್ರು, ಇಲ್ಲ ನೀನು ಎಜುಕೇಷನ್ ಮಾಡು, ಇದು ಬೇಡ, ಮೀನ್ಸ್ ನಾವು ಲಿಂಗಾಯತ್ಸ್ ಆಗಿರೋದ್ರಿಂದ ಇದೆಲ್ಲ ಮಾಡಬಾರ್ದು, ನಾವು ಕತ್ರಿ ಹಿಡಿಬಾರ್ದು, ಆ ರೀತಿ ಮಾಡಬಾರ್ದು, ಈ ರೀತಿ ಮಾಡಬಾರ್ದು. ಸುಮಾರು ಜನ ಹೇಳಿದ್ದು ಉಂಟು, ಅದನ್ನು ನಾನು ಅಳವಡಿಸ್ಕೊಂಡಿದ್ದು ಉಂಟು. ಆದರೂ ನಮ್ಗೆ ಏನಂತಂದ್ರೆ ಇದನ್ನು ಕಲೀಲೇಬೇಕು, ಇದು ಮಾಡಲೇಬೇಕು ಅನ್ನೋ ಉದ್ದೇಶದಿಂದ ಪ್ರಾಪರ್ ಬಂದುಬಿಟ್ಟು ಶಿವಮೊಗ್ಗ ಅಪ್ಪನ ಮನೇನಂತ ನಾನು ಮೇಕಪ್ ಕಲ್ತಿರೋದಾಗಿರ್ಬೋದು, ಅವ್ರು ಮಾಡಿರೋದಾಗಿರ್ಬೋದು, ಪ್ರತಿಯೊಂದು ಅಲ್ಲಿದೆ ನಂದು. ಅಲ್ಲಿಂದ ಇಲ್ಲಿ ಗಂಡನ ಮನೆ ಅಂತ ಬಂದ್ವಿ. ಗಂಡನ ಮನೆಯಲ್ಲೂ ಕೂಡ ಎಲ್ಲ ಥರ ಸಪೋರ್ಟ್ಗಳು ಸ್ಟಾರ್ಟ್ ಆಯಿತು. ಅದರಲ್ಲೂ ನಾನು ಅಲ್ಲಿ ಕಲ್ತಿರೋದಕ್ಕೂ ಶಾಂಭವಿ ಮೇಡಮ್ ಅವರು ನಾನು ಅವ್ರದ್ದು ಇದನ್ನು ನೋಡಿರೋದಕ್ಕೂ ತುಂಬ ವ್ಯತ್ಯಾಸಗಳಿದೆ. ಸೊ ನಾನು ಸ್ಟಾರ್ಟ್ ಮಾಡಿ 7 ಇಯರ್ಸ್ ಆಗಿದೆ. 7 ಇಯರ್ಸಿಗೂ ಇವಾಗ ನಾನು ಇವ್ರು ನೋಡಿದ್ದಕ್ಕೂ ತುಂಬ ವ್ಯತ್ಯಾಸಗಳಿದ್ದಾವೆ. ಸೊ ನಾನು ಇನ್ನೂ ಕಲಿಬೇಕು, ನನ್ನ ಡ್ರೀಮ್ ಇನ್ನೂ ನಾನು ಜಾಸ್ತಿ ಮಾಡ್ಕೊಳ್ಬೇಕು, ಇನ್ನೂ ಬೆಳವಣಿಗೆ ಆಗ್ಬೋದು ನಾನು ನನ್ನ ಲೈಫಲ್ಲಿ. ಎಲ್ಲರ ಅದೇನು ಹೇಳ್ತಾರಲ್ಲ, ನಮ್ಮ ಕಾಲ ಮೇಲೆ ನಾನು ನಿಂತ್ಕೊಳ್ಬೇಕು ಅಂತ ಅಂದ್ಕೊಂಡೆ ನಾನು ಇಲ್ಲಿಗೆ ಬಂದಿದ್ದೀನಿ. ಸೊ ನನ್ನ ಕನಸು ಸಾಗುತ್ತಾ ಇಲ್ಲ ಗೊತ್ತಿಲ್ಲ, ಬಟ್ ಶಾಂಭವಿ ಮೇಡಮಿಂದ ಏನು ಎಕ್ಸ್ಪೆಕ್ಟೇಷನ್ ಬರುತ್ತೆ ಅದನ್ನು ಆಬ್ವಿಯಸ್ಲಿ ಎಕ್ಸ್ಪೆಕ್ಟೇಷನ್ ಮಾಡ್ತೀನಿ. ಇಷ್ಟೆಲ್ಲ ಇಷ್ಟಪಡ್ತೀನಿ. ನಮ್ಮದು ಪಾರ್ಲರ್ ಇದೆ. ಅಕ್ಕ ನಮ್ಮದು 12-13 ವರ್ಷ ಆಯಿತು ಪಾರ್ಲರ್ ಮಾಡ್ತಾ ಇರೋದು. ಇವಾಗ ಶಾಂಭವಿ ಮೇಡಮ್ ಬರ್ತಾರೆ, ನಾವು ಅಕಾಡೆಮಿ ಓಪನ್ ಮಾಡಬೇಕು ಅಂತ ಹೇಳಿ ನಾವು ಮೇಕಪ್ ಆರ್ಟಿಸ್ಟ್ ಆಗಬೇಕಂತ ಮೇಕಪ್ ಕಲೀಲಿಕ್ಕೆ ಬಂದಿದ್ದೀವಿ. ಇವಾಗ ಅವರಿಂದ ನಾವು ಇನ್ನೂ ಚೆನ್ನಾಗಿ ಕಲ್ಕೊಂಡು ಮೇಕಪ್ ಆರ್ಟಿಸ್ಟ್ ಆಗಬೇಕಂತ ಅನ್ಕೊಂಡಿದ್ದೀವಿ. ನಾವು ಮಾಡ್ತಾ ಇರೋದು ನಾರ್ಮಲ್ ಮೇಕಪ್ಪು, ಇನ್ನೂ ಹೆಚ್ಚಿನ ಕಲಿಬೇಕು, ಅವರಿಂದ ಕರ್ಕೊಂಡು ಹೋಗ್ತೀವಿ.